ಚರ್ಚೆ ಆಯ್ತಾ ಮತ್ತೇನಾದ್ರು ಭೇಟಿ ಆಗ್ತೀರಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರನ್ನು ಹೈಕಮಾಂಡ್ ಮಾಡ್ತಾರೆ? ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಷನ್ಸು ಪ್ಲಸ್ಸು ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು, ಅಂದರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಇವಾಗೇನೋ ಒಂದು ಅನೌನ್ಸ್ಮೆಂಟು ಆಗಿದೆ BJP ನಮ್ಮ ಮಿತ್ರ ಪಕ್ಷದ ಕಡೆಯಿಂದ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವ್ರನ್ನೂ ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿಯವ್ರನ್ನೂ ಭೇಟಿ ಮಾಡಾಗಿದೆ. ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ಉತ್ತರ ಸಿಗುತ್ತೆ, ಇದಕ್ಕೆ ತೆರೆ ಎಳಿತಾರೆ ಅಂತಕ್ಕಂಥದ್ದು JDSನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಈಗ GBA ಚುನಾವಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಭಾಳ ಸ್ಪಷ್ಟವಾದಂಥ ಒಂದು ಡೈರೆಕ್ಷನ್ಸು, ಆರ್ಡರ್ಸು ಇದ್ದರೂ ಕೂಡ ಇಲ್ಲಿವರೆಗೂ ತಾವು ಹೇಳ್ದಂಗೆ GBA ಚುನಾವಣೆ ಇವತ್ತು ನಡೆಯುತ್ತೆ, ನಾಳೆ ದಿನಾಂಕ ಘೋಷಣೆ ನಿಗದಿ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಬಹುಶಃ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದೇವೆ. ಆದರೆ ಸರ್ಕಾರ ಇಲ್ಲಿವರೆಗೂ ಕೂಡ GBA ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಪೂರಕವಾದಂಥ ಹೆಜ್ಜೆಗಳು ಇಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರ ರಾಜಕೀಯದ ಹಿನ್ನಡೆಗೆ GBA ಚುನಾವಣೆ ಕಾರಣ ಆಗುತ್ತೆ ಅಂತಕ್ಕಂಥ ಆತಂಕ ಅವರಲ್ಲಿ ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದರೆ ಅಂತಿಮವಾಗಿ ಆಯಾ ಕಾಲಘಟ್ಟಕ್ಕೆ ಚುನಾವಣೆಗಳು ಕಂಡಕ್ಟ್ ಆಗದೆ ಹೋದರೆ, ಈಗಾಗಲೇ BBMP ಅಂತಕ್ಕಂಥದ್ದನ್ನ ಹೆಸರು ಬದಲಾವಣೆ ಮಾಡಿದ್ರು, GBA ಅಂತ ಹೇಳಿದ್ರು. 11 ವರ್ಷ ಆಗಿದೆ, ಇಲ್ಲಿವರೆಗೂ ಚುನಾವಣೆಗಳು ಕಂಡಕ್ಟ್ ಆಗಿಲ್ಲ. ಚುನಾವಣೆಗಳು ಕಂಡಕ್ಟ್ ಆಗಲಿಲ್ಲ ಅಂತಕ್ಕಂಥದ್ದಾದರೆ ಆಯಾ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಇವತ್ತು ಚುನಾಯಿತಿ ಪ್ರತಿನಿಧಿಗಳು ಅಂತಕ್ಕಂಥದ್ದೇನು ಆಯ್ಕೆಯಾಗಿ ಅವ್ರ ಮೂಲಕ ವಾರ್ಡ್ಗಳಲ್ಲಿ ಕೆಲಸಗಳು ನಡಿಬೇಕಾಗ್ತದೆ, ಅವೆಲ್ಲ ಕೂಡ ಸ್ಥಗಿತ ಆಗಿದೆ. ಅಂತಿಮವಾಗಿ ಇವತ್ತು ಅಧಿಕಾರಿಗಳನ್ನ ಯಾರೂ ಕೂಡ ಪ್ರಶ್ನೆ ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲೇ ಹೊಸಬ್ರಿಗೆ ಅವಕಾಶ ಸಿಕ್ಕಬೇಕು, ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಚರ್ಚೆ ಅನೇಕ ರಾಜಕೀಯ ಪಕ್ಷಗಳು ಆಯಾ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಹೊಸ ತಲೆಮಾರಿಗೆ ಅವಕಾಶ ಸಿಕ್ಕಬೇಕು ಅಂದರೆ ಸ್ಥಳೀಯ ಚುನಾವಣೆಗಳು ಆಯಾ ಕಾಲಘಟ್ಟದಲ್ಲಿ ನಡಿಬೇಕಾಗ್ತದೆ. ಅದು ಅವರವರ ರಾಜಕೀಯದ ಲಾಭದ ನಷ್ಟದ ಲೆಕ್ಕಾಚಾರವನ್ನು ಬಿಟ್ಟು ಸರ್ಕಾರ ಈ ಕೂಡಲೇ GBA ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾವೆಲ್ಲರೂ ಒತ್ತಾಯ ಮಾಡ್ತೇವೆ.